ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಟ್ಟಾರೆ ಪ್ರತಿ ದಿವಸ ಲೈಕ ಶೇರ ಕಮೆಂಟ ಮಾಡೋರಿಗೆ ಕೋಟಿ ಕೋಟಿ ಪ್ರಣಾಮ. ಇವತ್ತು ಫೆಬ್ರವರಿ 20 ನಮ್ಮ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಲಿಂಗಾಯತ್ ಎಜುಕೇಷನ್ ಸೊಸೈಟಿ KLS ಸೊಸೈಟಿಯ ಕಾರ್ಯಾಧ್ಯಕ್ಷ ಚುನಾವಣೆ 1 ಗಂಟೆಗೆ KLS ಸಭಾಭವನದೊಳಗೆ ನಡೀತೈತೆ. ನಾನೇನ ಭವಿಷ್ಕಾರೂ ಅಲ್ಲ, ಲಿಪಿ ನುಡಿಯಾವೂ ಅಲ್ಲ, ಹೇಳುವೂ ಅಲ್ಲ, ಕೈ ಹಿಡ್ದ ನಾಡಿ ಹಿಡ್ದ ಭವಿಷ್ಯ ಹೇಳವೂ ಅಲ್ಲ. ಆದರೆ ಒಂದಂತೂ ಬರೆದು ಇಟ್ಕೋರಿ, ಇಡೀ ನಮ್ಮ ರಾಜ್ಯದ ಎಲ್ಲ ಜನರಿಗೆ KLE ಕಾರ್ಯಾಧ್ಯಕ್ಷ ಯಾರು ಆಗ್ತಾರೋ ಅಂತೇಳಿ ಭಾಳಷ್ಟು ಮಂದಿ ವಿಚಾರ ಮಾಡತ್ತಾರೆ. ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪದ್ಮಶ್ರೀ ವಿಜೇತರ, ರಾಜ್ಯಸಭಾ ಸದಸ್ಯರ, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು, ಅವ್ರು ಇವತ್ತು ದೊಡ್ಡ ಗುಣ ಮಾಡಿ ಆ ಸಂಸ್ಥೆಗಾಗಿ ತ್ಯಾಗ ಮಾಡಿದಂಥ ಮಹಾಂತೇಶ್ ಕೌಟಿಮಠ ಅವ್ರಿಗಾಗಲಿ, ಪಟ್ಟೇದವ್ರಿಗಾಗಲಿ, ಅಥವಾ YS ಪಾಟೀಲ, ಆಮ್ಯಾಗ ನಮ್ಮ ಬೈಲೊಂಗಲ್ XMLA ಪಾಟೀಲ್ ಅವ್ರಿಗಾಗಲಿ ಯಾರಿಗೋ ಮಾಡ್ತಾರಂತ ಭಾಳಷ್ಟು ಮಂದಿ ವಿಚಾರ ಮಾಡತ್ತಿದ್ರು. ತ್ಯಾಗಮಯಿ ಪ್ರಭಾಕರ್ ಕೋರೆ ಅವರಂತ ಭಾಳಷ್ಟು ಮಂದಿ ವಿಚಾರ ಮಾಡಿರಿ. ಇವತ್ತು ಅಧ್ಯಕ್ಷ ಇಲೆಕ್ಷನ್ ಆಗತ್ತೈತೆ, ನಾ ಭವಿಷ್ಯ ನುಡಿತೇನೆ ಅದನ್ನು. ಯಾಕಂದ್ರೆ ನಾ ತಾಳಿಯಲ್ಲಿ ಹಿಡಿದ ಭವಿಷ್ಯ ಹೇಳವಲ್ಲ. ಬಹುತೇಕ ನಾ ನುಡಿದ ಭವಿಷ್ಯಗಳೇ ನನಗೆ ಭಾಳ ಮಂದಿ ಹೇಳ್ತಿರ್ತಾರೆ, ನೀವು ಒಳ್ಳೆಯ ಅಸ್ಟ್ರಾಲಜರ್ ಅಂತ ಹೇಳ್ತಿರ್ತಾರೆ. ನಾನು ಇವತ್ತು ಹೇಳ್ತೇನೆ, ಬಹುತೇಕ ಈ 1 ಗಂಟೆಗೆ ನಡೆಯುವಂಥ ಚುನಾವಣೆಯೊಳಗೆ ಪ್ರಭಾಕರ್ ಕೋರೆಯವರ ಏಕೈಕ ಸುಪುತ್ರ ಅಮಿತ್ ಕೋರೆ ಅಧ್ಯಕ್ಷರಾಗ್ತಾರು. ಬಹುಪಾಲ್ 99.9. ಬಟ್ ಆದರೆ ಅಮಿತ್ ಕೋರೆ ಅವ್ರಿಗೆ ಮನಸ್ಸಿಲ್ಲ, KLE ಸಂಸ್ಥೆಯ ಅಧ್ಯಕ್ಷರಾಗುವಂಥ ಮನಸ್ಸಿಲ್ಲ. ಆದರೆ ಅವ್ರ ಪತ್ನಿ ಆಶಾ ಪ್ರಭಾಕರ್ ಕೋರೆಯವರ ಇದೊಂದು ಸಾರಿ ಮಗನ ಮಾಡಿಬಿಡ್ರಿ ಅಂಥೇಳಿ ಅವರ ಪ್ರಭಾಕರ್ ಕೋರೆ ಅವ್ರಿಗೆ ಒತ್ತಾಯ ಮಾಡತ್ತಾರ ಅನ್ನೋದು ಗೊತ್ತಾಗತ್ತೈತೆ. ಅಲ್ಲಿಯ KLE ಸಂಸ್ಥೆ ಎಲ್ಲ ಪ್ರತಿಯೊಂದು ನ್ಯೂಸ್ಗಳು, ಅಲ್ಲಿ ನಡೆಯುವಂಥ ಎಲ್ಲ ಘಟನಾವಳಿಗಳು ನಮ್ಮ ಮುಂದಿರ್ತಾವೆ. ಆದರೆ ಅಮಿತ್ ಕೋರೆ ಅವರ ಮಾನಸಿಕವಾಗಿ ನನಗೆ ಬ್ಯಾಡಪ್ಪ, ಈ ಸಂಸ್ಥೆ ಜವಾಬ್ದಾರಿ ಬ್ಯಾಡ್ ಅಂತ ಲೆಕ್ಕದಾಗ ಅದಾರಂತ. ಆದರೆ ಪ್ರಭಾಕರ್ ಕೋರೆ ಅವ್ರ ಜೊತೆ ಇವತ್ತಿಗೂ ಅಮಿತ್ ಕೋರೆ ಅವ್ರು ಮಾತಾಡೋದಿಲ್ಲ, ಪ್ರಭಾಕರ್ ಕೋರೆ ಅವರು ಅವ್ರ ಕೂಡ ಮಾತಾಡೋದಿಲ್ಲ ಅಂತ ಮಂದಿ ಇದೈತೆ. ಆದ್ರೆ ಮಾತಾಡ್ತಾರೋ ಇಲ್ಲೋ ಸೆಕೆಂಡ್ರಿ. ಆದರೆ ಪುತ್ರ ವಾತ್ಸಲ್ಯದಿಂದ ಅಮಿತ್ ಕೋರೆ ಅವ್ರನ್ನ ಅಧ್ಯಕ್ಷ ಮಾಡ್ತಾರಂತ ಭಾಳಷ್ಟು ಜನ ಐತಿ. ಯಾಕಂದ್ರೆ ಅಮಿತ್ ಕೋರೆ ಅವ್ರು ಬಿಟ್ಟಿದ್ದಾರೆ ನಿನ್ನ ಅಧ್ಯಕ್ಷ ಮಾಡ್ತಾವೆ. ಆದರೆ ಅಮಿತ್ ಕೋರೆ ಅವ್ರಿಗೆ ಮನಸ್ಸಿಲ್ಲ. ಅದ್ರ ಬದಲಿ ಪ್ರೀತಿ ಕೋರೆ 1% ಪ್ರೀತಿ ಕೋರೆ ಅವರು ಅಧ್ಯಕ್ಷ ಆಗ್ಬೋದು. ಆದರೆ ಆಡಳಿತ ಮಂಡಳಿ ಭಾಳ ವಿರೋಧ ಐತೆ ಅವ್ರಿಗೆ, ಪ್ರೀತಿ ಕೋರೆ ಅವ್ರಿಗೆ. ಅಮಿತ್ ಕೋರೆ ಆದರೆ ಎಸ್ ಅಂತಾರೆ. ಇನ್ನು ಉಪಾಧ್ಯಕ್ಷ ಆಯ್ತು, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಒಂದು 5 ವಿಷಯ ಇಟ್ಕೊಂಡು ಮಾಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾಂತೇಶ್ ಕೌಟಿಮಠ ಮಾಜಿ MLC ಆ ಸಂಸ್ಥೆಗಾಗಿ ದುಡಿದವರು, ಆಮ್ಯಾಗ ಪಟ್ಟೇದವರು, ಅನಿಲ್ ಪಟ್ಟೇದವರು ಇಬ್ಬರು ಉಪಾಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಒಡ್ಡಿದ್ದಾರೆ. ಆದರೆ ಪ್ರಭಾಕರ್ ಕೋರೆ ಅವರ ಯಾರಿಗೆ ಆಶೀರ್ವಾದ ಮಾಡ್ತಾರೋ ನೋಡ್ಬೇಕು, ಕಾದು ನೋಡ್ಬೇಕು. ಮಹಾಂತೇಶ್ ಕೌಟಿಮಠಕ್ಕೆ ಮಾಡ್ತಾರೋ ಅಥವಾ ಪಟ್ಟೇದವ್ರಿಗೆ ಮಾಡ್ತಾರೋ ಅನ್ನೋದು ಕಾದು ನೋಡೋಣ. ಒಟ್ಟಾರೆ ಇವತ್ತು 5 ವಿಷಯ ಇಟ್ಕೊಂಡು ಒಂದು ಪ್ರಭಾಕರ್ ಕೋರೆ ಅವರ ಒಂದು ಇವತ್ತು ನೋಟಿಸ್ ಕಳಿಸಿದಾರು. ನಮ್ಮ ಇದ್ರ ಪ್ರಕಾರ, ಭವಿಷ್ಯವಾಣಿ ಪ್ರಕಾರ ಅಮಿತ್ ಕೋರೆ ಅವ್ರದ ಸಾಧ್ಯತೆ ಹೆಚ್ಚೈತಿ. ಅವ್ರು ಇಲ್ಲಂದ್ರೆ ಪ್ರೀತಿ ದೊಡ್ಡವ್ರ ಕೋಡೆ ಅವ್ರು ಮಾಡ್ತಾರೆ. ಈ ಭವಿಷ್ಯ ನೋಡಿದೆವು. ಒಟ್ಟಾರೆ ಯಾರ ಅಧ್ಯಕ್ಷರಾಗ್ರಿ, ಉಪಾಧ್ಯಕ್ಷರಾಗ್ರಿ, ಆ ಒಂದು ಲಿಂಗಾಯತ್ ಸಂಸ್ಥೆಯ ಒಂದು ಏನಿದೆಯಲ್ಲ, ಲಿಂಗಾಯತ್ ಸಮಾಜಕ್ಕಾಗಲಿ, ಇತರ ಬಡ ಸಮಾಜಗಳಿಗಾಗಲಿ ಅದು ಉಪಯೋಗ ಆಗಬೇಕಂತ ಇನ್ನೂ ಒಮ್ಮೆ ನಿಮ್ಗೆ ಆಗ್ರಹ ಮಾಡ್ತೀವಿ. ಇದನ್ನು ಮಾಡಿರಿ ನೀವು. ಆ ಸಂಸ್ಥೆ ಬೆಳೆದೈತಿ ದೊಡ್ಡದ, ಕೋರೆಯವರು ಆ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಆದರೆ ಸಮಾಜ ಮತ್ತು ಆ ನಂಬಿಕೊಂಡಂಥ ಒಂದು ಸಮಾಜಗಳಿಗೆ ಅಲ್ಲಿಂದ ಅವ ಬೆನಿಫಿಟ್ ಸಿಗಬೇಕನ್ನೋ ಒಂದು ಆಸೆ ಏನೈತಲ್ಲ, ಅದನ್ನು ಮುಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮಾಡಬೇಕಂತ ಗರ್ದಿಗಮತ್ ಆಗ್ರಹ ಮಾಡ್ತೈತಿ. ನಮಸ್ಕಾರ.